ಬೆಳಗ್ಗೆ ಟೈಮ್ ಎಷ್ಟೇ ಬೇಗ ಎದ್ದೇಳ ನಾನು ಚಳಿ ಇರೋದ್ರಿಂದ ಬೇಗ ಎದ್ದೇಳಕ್ಕೆ ಆಗ್ತಾನೆ ಇಲ್ಲ. ಇನ್ನು ಎದ್ದ ತಕ್ಷಣ ಏನಾದರೂ ಬಿಸಿ ಬಿಸಿಯಾಗಿ ಕುಡಿಬೇಕು ಅಂತ ಅನಿಸ್ತಿತ್ತು ಅಂತ ಜೀರಿಗೆ ಹಾಲನ್ನ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರಿಗೆ ಜೀರಿಗೆ ಹಾಕಿ ಕುದಿಸ್ಕೊಂಡು ಬೆಲ್ಲ ಮತ್ತೆ ಹಾಲನ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯ್ತು. ಖಾಲಿ ಹೊಟ್ಟೆನಲ್ಲಿ ಕಾಫಿ ಟೀ ಕುಡಿಯೋದ್ ಬದಲಾಗಿ ಇದನ್ನ ಮಾಡ್ಕೋಬಹುದು. ತುಂಬಾನೇ ಟೇಸ್ಟಿಯಾಗಿರುತ್ತೆ. ಇವತ್ತಿನ ತಿಂಡಿಗೆ ಅಂತ ಹೇಳಿ ಸೋರೆಕಾಯಿ ಮತ್ತೆ ಜೋಳದ ಹಿಟ್ಟನ್ನ ಬಳಸ್ಕೊಂಡು ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಮಾಡ್ಕೊಳ್ಳೋದಕ್ಕೆ ತುರ್ದಿಟ್ಟಿರೋ ಸೋರೆಕಾಯಿ, ಪಾಲಕ್ ಸೊಪ್ಪು, ನೆನೆಸಿಟ್ಟಿರೋ ಹೆಸರು ಬೇಳೆ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಸ್ವಲ್ಪ ಅರಿಶಿನ, ಸ್ವಲ್ಪ ಜೀರಿಗೆ, ಉಪ್ಪನ್ನ ಹಾಕೊಂಡು ಜೋಳದ ಹಿಟ್ಟನ್ನ ಇದಕ್ಕೆ ಹಾಕೊಂಡು ರೊಟ್ಟಿ ಹಿಟ್ಟಿನ ತರ ನಾವು ಕಲಸಿ ಎತ್ತಿಟ್ಕೊಂಡ್ರೆ ಆಗೋಯ್ತು. ರೊಟ್ಟಿನೆಲ್ಲ ನಾವು ಯಾವ ರೀತಿ ಬಟರ್ ಪೇಪರ್ ಮೇಲೆ ತಟ್ಕೊಂತೀವಿ, ಮಸಾಲೆ ರೊಟ್ಟಿನೆಲ್ಲ ಅದೇ ತರ ತಟ್ಕೊಂಡು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯ್ತು. ಇದಕ್ಕೆ ಕಾಂಬಿನೇಷನ್ ಆಗಿ ಇವತ್ತು ಪುದೀನ ಚಟ್ನಿನ ಮಾಡ್ಕೊಳ್ಳೋದಕ್ಕೆ ಅಂತ ಫಸ್ಟ್ ಕಡಲೆ ಬೀಜನ ಹುರಿದು ಎತ್ತಿಟ್ಕೊಂಡು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನ ಕೂಡ ಹುರಿದು ಎತ್ತಿಟ್ಕೊಂಡೆ. ನಂತರ ಅದೇ ಪ್ಯಾನ್ಗೆ ಹಸಿಮೆಣಸಿನಕಾಯಿ, ಹುಣಸೆ ಹಣ್ಣು, ಟೊಮೆಟೊ ಹಾಗೆಯೇ ಬೆಳ್ಳುಳ್ಳಿನ ಹಾಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡು ತಣ್ಣಗಾದ್ಮೇಲೆ ಅದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಂಡೆ. ಲಾಸ್ಟ್ನಲ್ಲಿ ಇದಕ್ಕೆ ಒಂದು ಒಗ್ಗರಣೆಗೆ ಅಂತ ಹೇಳಿ ಎಣ್ಣೆ ಬಿಟ್ಕೊಂಡು ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನಕಾಯಿ, ಸ್ವಲ್ಪ ಹಿಂಗನ್ನ ಹಾಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಂಡ್ರೆ ಆಗೋಯ್ತು. ಟಿಫನ್ ಎಲ್ಲ ಮುಗಿಸ್ಕೊಂಡು ನನ್ನ ಹಸ್ಬೆಂಡ್ ಕೂಡ ವರ್ಕಿಗೆ ಹೋದ್ಮೇಲೆ ನಾನು ಕೂಡ ಟಿಫನ್ ಎಲ್ಲ ಮುಗಿಸ್ಕೊಂಡು ಇವತ್ತು ವಾರ ಆಗಿದ್ರಿಂದ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಡೀಪ್ ಕ್ಲೀನ್ ಎಲ್ಲ ಮುಗಿಸೋ ಅಷ್ಟರಲ್ಲೇ ಸ್ವಲ್ಪ ಸುಸ್ತು ಅಂತ ಅನ್ನಿಸ್ತಾ ಇತ್ತು, ಸ್ವಲ್ಪ ಎನರ್ಜಿ ಡೌನ್ ಆಗಿತ್ತು. ಸೊ ಆ್ಯಪಲ್ ಕೂಡ ಮನೆಯಲ್ಲಿತ್ತು, ಸ್ಮೂದಿನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಂಡೆ. ಇದನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಆ್ಯಪಲ್ಲು, 4 ಬಾದಾಮಿ, 4 ಗೋಡಂಬಿ, 4 ಖರ್ಜೂರ ಹಾಗೆಯೇ ಸ್ವಲ್ಪ ಹಾಲನ್ನ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡೆ. ಮೇಲ್ಗಡೆ ಸ್ವಲ್ಪ ಪಿಸ್ತಾನ ಹಾಕೊಂಡ್ರೆ ಆ್ಯಪಲ್ ಸ್ಮೂದಿ ರೆಡಿನೇ ಆಗೋಗ್ಬಿಡುತ್ತೆ. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ.